ಹಾಯ್ ನಮಸ್ತೆ ಎಲ್ಲರಿಗೂ. ಇದು ಸೋಮವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ. ಬೆಳಗಿನ ತಿಂಡಿಗೆ ಅಂತ ಚಪಾತಿ ಹಾಗೆ ಮೊಳಕೆಕಾಳು ಉಸಲಿ ಮತ್ತು ಬೆಂಡೆಕಾಯಿ ಮಸಾಲ ಕರಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಬೆಳಗ್ಗೆ ಫ್ರೆಶ್ ಅಪ್ ಆದಮೇಲೆ ಸ್ವಲ್ಪ ಮೆಂತೆ ನೆನೆ ಹಾಕಿರೋ ನೀರನ್ನು ಬಿಸಿ ಮಾಡಿ ಕುಡಿತಾ ಇದ್ದೀನಿ. ಮೊದಲು ನಾನಿಲ್ಲಿ ಸ್ಟವ್ ಆನ್ ಮಾಡಿ ಮೊಳಕೆ ಕಟ್ಟಿರೋ ಅಲಸಂದಿ ಕಾಳನ್ನು ಕುಕ್ಕರಿಗೆ ಹಾಕಿಬಿಟ್ಟು ಸ್ವಲ್ಪ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು 3ರಿಂದ 4 ವಿಷಲ್ ಹೊಡೆಸ್ಕೊಳ್ತಾ ಇದ್ದೀನಿ. ಮೊಳಕೆ ಕಟ್ಟಿ ಬೇಯಿಸೋದ್ರಿಂದ ಬಾಡಿ ಕೂಡ ತುಂಬ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ. ಟೇಸ್ಟ್ ಕೂಡ ತುಂಬ ಸಖತ್ತಾಗಿರುತ್ತೆ. ಮೆಂತ್ಯ ನೀರನ್ನ ಅವಾಗವಾಗ ತೊಗೊಳ್ತಾ ಇರ್ತೀನಿ ಬಾಡಿಗೆ ತಂಪು ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ನಾನು ಜೊತೆಗೆ ಚಪಾತಿಗೆ ಅಂತ ಹೇಳ್ಬಿಟ್ಟು 1 ಲೋಟ ಹಿಟ್ಟನ್ನು ಕಲಸಿ ಎತ್ತಿಟ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಸಣ್ಣ ಉಪ್ಪನ್ನು. ಕೆಲವರು ಅರಿಶಿನ ಹಾಕ್ತಾರೆ, ನೀವು ಬೇಕಂದರೆ ಬಳಸ್ಕೊಳ್ಬೋದು. ಹಿಟ್ಟು ಕಲಿಸುವಾಗ ಸ್ವಲ್ಪನೇ ನೀರು ಹಾಕಿಬಿಟ್ಟು ಕಲಿಸ್ಕೊಳ್ಬೇಕು, ಒಂದೇ ಸರಿಗೆ ನೀರು ಹಾಕ್ಕೋಬಾರ್ದು. ಇಲ್ಲಿ ಬಳಸಿರೋ ಹಿಟ್ಟು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು. ಅದಕ್ಕೆ ಸ್ವಲ್ಪ ಮೆಂತೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕಿ ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದಿರೋದು, ಪ್ಯಾಕೆಟಿಂದಲ್ಲ. ಸೊ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ಬಿಟ್ಟು ಮಾಡ್ತಿರೋದು. ಅಷ್ಟರಲ್ಲಿ ಮೊಳಕೆ ಕಾಳು ಕೂಡ 2ರಿಂದ 3 ವಿಷಲ್ ಕೂಗಿದೆ. ಇಲ್ಲಿ ನಾನು ಹಿಟ್ಟು ಕಲಿಸೋದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಅಡುಗೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಸಾಫ್ಟಾಗಿ ಮೆತ್ತಗೆ ಯಾವ ಕಡೆಯೂ ಕ್ರ್ಯಾಕ್ ಇಲ್ಲದೆ ಇರೋ ಥರ ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಬರುತ್ತೆ. ಪ್ರೆಸ್ ಮಾಡಿದ್ರೆ ಈ ಥರ ಗೊತ್ತಾಗುತ್ತೆ ನಿಮಗೆ. ಹಿಟ್ಟು ಕಲಸಿದ ಮೇಲೆ ಒಂದು 5ರಿಂದ 10 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ಪಕ್ಕದಲ್ಲಿ ಬೆಂಡೆಕಾಯಿ ಮಸಾಲ ಕರಿ ಮಾಡ್ಕೊಳ್ಳೋದಕ್ಕೆ ಈ ತರಕಾರಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ, ಯಾಕಂದರೆ ಮಿಕ್ಸಿ ಮಾಡೋದ್ರಿಂದ ತುಂಬ ಏನು ಚಿಕ್ಕಕ್ಕೆ ಬೇಡ, ಮೀಡಿಯಮ್ ಆಗಿ ಇದ್ದರೆ ಸಾಕು. ನಾನಿಲ್ಲಿ 2 ಚಿಕ್ಕ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ತರೋದಿಲ್ಲ. ಸೊ ಹಾಗಾಗಿ ನಾನು ಬೆಳ್ಳುಳ್ಳಿನ ಮುಂಚೆ ಬಿಡಿಸಿಟ್ಕೊಂಡಿದ್ದೆ. ಶುಂಠಿ ಸ್ವಲ್ಪ ಖಾಲಿ ಆಗಿ ಸಂಜೆ ತರೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಇಲ್ಲಿ ಬೆಂಡೆಕಾಯಿನ ನಾನು 1/4 kg ಸ್ವಲ್ಪ ಕಮ್ಮಿ ಇದೆ. ಹಾಗೆ ಬೆಂಡೆಕಾಯಿನ ನಿಮಗೆ ಯಾವ ಸೈಜಲ್ಲಿ ಇಷ್ಟ ಆಗುತ್ತೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು. ಇದೇ ಸೈಜ್ ಅಂತ ಕಟ್ ಮಾಡ್ಕೊಂಡು ಸಪ್ರೇಟಾಗಿ ಅದನ್ನು ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ತೀನಿ ಹುರಿಯೋದಕ್ಕೆ ಅಂಥೇಳಿ. ಇದೇ ಥರನೇ ಚಟ್ನಿ ಸಹ ಮಾಡ್ತಾಯಿದ್ದಾರೆ, ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಜೊತೆ ತಿನ್ನೋದಕ್ಕೆ. ಬೇರೆ ಟೈಮಲ್ಲಿ ಯಾವಾಗಾದರೂ ಬೆಂಡೆಕಾಯಿ ಚಟ್ನಿ ಮಾಡಿದಾಗ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ಕೆಲವರೆಲ್ಲ ಬೆಂಡೆಕಾಯಿ ಹಾಗೆ ಹಸಿಯಾಗಿ ಸೈಡ್ ಡಿಶ್ ಆಗಿ ಸಹ ತಿಂತಾರೆ, ಅದು ಕೂಡ ಚೆನ್ನಾಗಿರುತ್ತೆ. ನನಗೆ ಪರ್ಸ್ನಲಿ ಹುರಿದಿರೋ ಪ್ಲೇನ್ ಬೆಂಡೆಕಾಯಿನ ತಿನ್ನೋದಕ್ಕೆ ತುಂಬ ಇಷ್ಟ. ಇಲ್ಲಿ ಕಟ್ ಮಾಡಿರೋ ಅಷ್ಟು ಬೆಂಡೆಕಾಯಿನೂ ಸಪ್ರೇಟಾಗಿ ಇನ್ನೊಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ, ಯಾಕಂದರೆ ಈಗ ನೆಕ್ಸ್ಟ್ ಇನ್ನೊಂದು ಟೊಮೆಟೊ ಕಟ್ ಮಾಡಬೇಕಾಗಿತ್ತು. ಬೆಂಡೆಕಾಯಿ ಕಟ್ ಮಾಡುವಾಗ ಕೆಲವೊಂದು ಸಲ ಹುಳಗಳಿರುತ್ತೆ, ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು, ಕೆಲವೊಂದು ಸಲ ಗೊತ್ತಾಗ್ಬಿಡಲ್ಲ. ಹಾಗೆ ನಾನಿಲ್ಲಿ ತೊಗೊಂಡಿರೋದು 5ರಿಂದ 6 ಮೆಣಸಿನ್ಕಾಯಿ ಇದೆ, ಚಿಕ್ಕ ಸೈಜ್ದು. ಹಾಗೆ ಮೀಡಿಯಮ್ ಖಾರ ಇದೆ. ತುಂಬ ಚಿಕ್ಕಕ್ಕೇನು ಕಟ್ ಮಾಡಿಲ್ಲ, ಯಾಕೆ ಅಂತ ಹೇಳಿದ್ರೆ ಫ್ರೈ ಮಾಡಿ ಮಿಕ್ಸಿ ಮಾಡೋದು ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿಯೇ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನಿಲ್ಲಿ ಇನ್ನೊಂದು ಪ್ಲೇಟಲ್ಲಿ ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಗೋಡಂಬಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಒಂದು ಪ್ಲೇಟ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಒಂದೇ ಪ್ಲೇಟಲ್ಲಿ ಹಾಕಿಟ್ಕೊಂಡ್ರೆ ಯಾವುದು ಮಿಸ್ ಆಗಲ್ಲ ಐಟಮ್ಸ್ ಫ್ರೈ ಮಾಡುವಾಗ. ಹಾಗೆ ಒಂದು ಮೀಡಿಯಮ್ ಸೈಜು ಹಣ್ಣಾಗಿರೋ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಅದನ್ನು ಸಹ ತುಂಬ ಚಿಕ್ಕಕ್ಕೇನು ಕಟ್ ಮಾಡ್ತಿಲ್ಲ, ಆಲ್ಮೋಸ್ಟ್ ಒಂದು ಸ್ವಲ್ಪ ಫ್ರೈ ಆಗೋ ಥರ, ಮೀಡಿಯಮ್ ಫ್ರೈ ಆಗೋ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕೆಲವರೆಲ್ಲ ಮಸಾಲ ಫ್ರೈ ಮಾಡುವಾಗ ಮೊಸರು ಯೂಸ್ ಮಾಡ್ತಾರೆ, ನಾನಿವತ್ತು ಇಲ್ಲಿ ಗೋಡಂಬಿ ಯೂಸ್ ಮಾಡ್ತಾಯಿದ್ದೀನಿ. ತರಕಾರಿ ಕಟ್ ಮಾಡ್ತಾ ಹಾಗೆ ಕೌಂಟರ್ ಟಾಪ್ ಮತ್ತು ಯಾವುದಾದ್ರೂ ಪಾತ್ರೆಗಳು ತೊಳ್ಕೊಳ್ಳೋದಿದ್ರೆ ಹಾಗೆ ತಕ್ಷಣವೇ ತೊಳ್ಕೊಂಡ್ಬಿಡ್ಬೇಕು. ಇಲ್ಲಾಂದ್ರೆ ಮತ್ತೆ ಅದೇ ಒಂದು ಗುಡ್ಡೆ ರಾಶಿ ಆಗಿಬಿಡುತ್ತೆ, ಅದೇ ಪಾತ್ರೆ ತೊಳೆಯೋದು ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ನಂತರ ನಾನಿಲ್ಲಿ ಗ್ಯಾಸ್ ಮೇಲೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೊಂದು 2ರಿಂದ 3 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಹುರಿದಿರೋ ಬೆಂಡೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನಲ್ಲೇ. ಅದರ ಲೋಳೆ ಇದ್ದೇ ಇರುತ್ತೆ ಎಷ್ಟೇ ಇದು ಮಾಡಿದ್ರೂ. ಸ್ವಲ್ಪ ಬೇಯ್ತಾ ಸ್ಲೋ ಆಗಿ ಅದು ಲೋಳೆ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಫ್ರೈ ಮಾಡಿ ಅದನ್ನು ಇನ್ನೊಂದು ಪ್ಲೇಟಿಗೆ ಹಾಕಿಬಿಟ್ಟು ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಅದೇ ಬಾಣಲಿನ ರಫಾಗಿ ವಾಶ್ ಮಾಡಿಬಿಟ್ಟು ಮಸಾಲೆ ಹುರ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಬಿಸಿ ಆದಮೇಲೆ ಬಾಣಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಏಲಕ್ಕಿ, ಚಕ್ಕೆ, ಲವಂಗ, ಮಾಡಿರೋ ಹಸಿಮೆಣಸಿನ್ಕಾಯಿ ಹಾಗೆ ಚಿಕ್ಕ ಕತ್ತರಿಸ್ಕೊಂಡಿರೋಂತಹ ಈರುಳ್ಳಿನ ಹಾಕಿ 1ರಿಂದ 2 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ತೀನಿ. ತುಂಬ ಬೇಯಿಸೋದು ಬೇಡ, ಫ್ರೈ ಮಾಡ್ಕೊಳ್ಳೋದು ಮೀಡಿಯಮ್ ಆಗಿದ್ದರೆ ಸಾಕು. ಒಂದು 70% ಅಷ್ಟು ಬೆಂದಿದ್ರೆ ಸಾಕಾಗುತ್ತೆ.
ಅದೇ ಬಾಣಲಿಗೆ ಮತ್ತೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮಾಟೊ ಹಣ್ಣು ಸಹ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ತೀನಿ. ಅದು ಸಹ ತುಂಬ ಹೊತ್ತು ಬೇಯೋವಂಥದ್ದು ಏನು ಅವಶ್ಯಕತೆ ಇಲ್ಲ. ಸ್ವಲ್ಪ ಈ ಟೈಮಲ್ಲಿ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಮಾಗುತ್ತೆ. ಹಾಕಿರೋ ಅಂಥ ತರಕಾರಿಗಳು ಆಗುತ್ತೆ ಅಂದರೆ ಸ್ವಲ್ಪ ಬೇಗ ಫ್ರೈ ಆಗುತ್ತೆ ಅಂತೇಳಿ ಸ್ವಲ್ಪ ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸಳು ಸಹ ಹಾಕಿದ್ದೀನಿ ಇಲ್ಲಿ. ಇದು ಯಾವುದನ್ನೇ ಮಾಡುವಾಗಲೂ ಸಹ ಲೋ ಫ್ಲೇಮಲ್ಲೇ ಇರಬೇಕು ಆದಷ್ಟು ಗ್ಯಾಸು, ಇಲ್ಲಾಂದ್ರೆ ಎಲ್ಲ ತಳ ಎಲ್ಲ ಸೀದು ಕಪ್ಪಾಗಿಬಿಡುತ್ತೆ. ಅರ್ಜೆಂಟಿಗೆ ಮಾಡೋಕ್ಕೆ ಹೋದರೆ ಕಪ್ಪಾಗಿ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ. ಜೊತೆಗೆ ಇಲ್ಲಿ ಮೀನು ಸಹ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಲೈಟಾಗಿ. ಆದಷ್ಟು ಹುಳಿ ಟೊಮೊಟೊ ಯೂಸ್ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿ ಹುರಿತಾ ಇದ್ದೀನಿ. ಹಾಗೆ ಕೊತ್ತಂಬರಿನ ಹಾಕಿದ್ದೀನಿ ಲಾಸ್ಟಲ್ಲಿ. ಎಲ್ಲ ಆಗಿದ್ಮೇಲೆ ಒಂದು ಸಪ್ರೇಟಾಗಿ ಪ್ಲೇಟಿಗೆ ಹಾಕಿಬಿಟ್ಟು ತಣ್ಣಗಾಗಿ ಇಡ್ತಾ ಇದ್ದೀನಿ. ಅದೇ ಬಾಣಲೆಯಲ್ಲಿ ಮೊಳಕೆ ಕಟ್ಟಿರೋ ಕಾಳು ಬೇಯಿಸಿದ್ವಲ್ಲ ಅದಕ್ಕೆ ಒಗ್ಗರಣೆ ಹಾಕೋಣ ಬನ್ನಿ. ಬಾಣಲೆ ಬಿಸಿನೇ ಇರುತ್ತೆ, ಸೊ ಅದಕ್ಕೇ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಹಾಗೆ ಸ್ವಲ್ಪ ಸಾಸಿವೆ ಮತ್ತು ಒಂದು ಸ್ವಲ್ಪ ಜೀರಿಗೆ, ಹಾಗೆ 7ರಿಂದ 8 ಕರಿಬೇವಿನ ಹೆಸಳಿನ ದಳ, ಹಾಗೆ ಚಿಕ್ಕದಾಗಿ ಕಟ್ ಮಾಡಿರೋ ಅಂತಹ ಈರುಳ್ಳಿ ಇದೆಲ್ಲನೂ ಸಹ ಹಾಕಿ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಸಣ್ಣದಾಗಿ ಬೇಯಿಸ್ಕೊಳ್ಬೇಕು. ನಾನು ಇದ್ರ ಜೊತೆ ಒಂದು ಮೀಡಿಯಮ್ ಸೈಜ್ದು ಚಿಕ್ಕದು ಟೊಮೊಟೊ ಸಹ ಹಾಕ್ತಾಯಿದ್ದೀನಿ. ಇನ್ ಕೇಸ್ ಮನೇಲಿ ಏನಾದರೂ ಟೊಮೊಟೊ ಖಾಲಿ ಆಗಿದ್ದರೆ ಹುಣಸೆಹಣ್ಣಿನ ಹುಳಿನೂ ಸಹ ಯೂಸ್ ಮಾಡ್ಕೊಳ್ಬಹುದು, ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಸಹ ಖಾಲಿ ಆಗಿತ್ತು ಅಂದರೆ ಲಾಸ್ಟಲ್ಲಿ ಒಗ್ಗರಣೆ ಎಲ್ಲ ಕೊಟ್ಟಿದ ಮೇಲೆ ಲಾಸ್ಟಲ್ಲಿ ಸ್ವಲ್ಪ ನಿಂಬೆಹಣ್ಣನ್ನು ಹಾಕ್ಕೊಳ್ಬಹುದು. ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದೇ ಬಾಣಲೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಬೇಗನೆ ಅದು ಮೆತ್ತಗಾಗ್ಬಿಡುತ್ತೆ, ಬೇಗ ಬೇಯ್ಕೊಳ್ಳುತ್ತೆ. ಖಾರ ಮತ್ತು ಉಪ್ಪನ್ನು ಎರಡೂ ಸಹ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೋಬೇಕು. ಹಾಗೆ ನೀವು ಎಷ್ಟು ಜನಕ್ಕೆ ಮಾಡ್ತಿದ್ದೀರ ಅಡುಗೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಲಾಸ್ಟಲ್ಲಿ ಬೇಯಿಸಿರೋ ಅಂತಹ ಮೊಳಕೆ ಕಾಳನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಒಂದು 5 ನಿಮಿಷ ಹೀಗೆ ಲೋ ಫ್ಲೇಮಲ್ಲೇ ಕಾಯಿಸ್ಕೊಳ್ಬೇಕು. ಇದನ್ನು ಮಧ್ಯೆ ಮಧ್ಯೆ ಕೈಯಾಡಿಸ್ತಾ ಇರಬೇಕು. ನಾನಿಲ್ಲಿ 3 ಜನಕ್ಕಾಗೋವಷ್ಟು ಪಲ್ಯ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಅನುಕೂಲಕ್ಕೆ ತಕ್ಕ ಹಾಗೆ ಕ್ವಾಂಟಿಟಿನ ಚೇಂಜ್ ಮಾಡಿಕೊಡ್ರಿ. ಕೊನೆಯಲ್ಲಿ ಸ್ವಲ್ಪ ಕೊಬ್ಬರಿ ತುರಿ ಹಾಗೆ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಲಾಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಸೆಕೆಂಡ್ ಬಿಟ್ಟರೆ ಕಾಳಿನ ಪಲ್ಯ ರೆಡಿ ಆಗುತ್ತೆ. ಇಲ್ಲಿ ಫ್ರೈ ಮಾಡ್ಕೊಂಡಿರೋ ಮಸಾಲೆ ಕೂಡ ತುಂಬಾ ಕಂಪ್ಲೀಟಾಗಿ ಕೂಲಾಗಿರುತ್ತೆ. ಅದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ನುಣ್ಣಗೆ ರುಬ್ಕೊಂಬರ್ಬೇಕು. ಮಸಾಲ ಫ್ರೈಗೆ ಸ್ವಲ್ಪ ಬೇಕು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಸಹ ಹಾಕ್ಕೊಳ್ಬೋದು ನೀವು. ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಅದು ಸಹ ಟೇಸ್ಟು ಹಾಗೆ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಇರಲಿಲ್ಲ ಅಂದರೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಅಥವಾ ಇನ್ನು ಅರ್ಧ ಒಣ ಖಾರ ಪುಡಿನ ಯೂಸ್ ಮಾಡ್ಕೊಳ್ಬೋದು. ಬೆಂಡೆಕಾಯಿ ಮಸಾಲೆಗೆ ಒಗ್ಗರಣೆ ಹಾಕೋಣ ಬನ್ನಿ. ಒಂದು ಬಾಣಲೆಯನ್ನು ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಬಳಸೋದಾದರೆ ಸ್ವಲ್ಪ ತುಪ್ಪ ಅಥವಾ ಬಟರ್ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಫ್ರೈ ಆಗ್ತಾ ಇರುವಾಗಲೇ ಮಿಕ್ಸಿ ಮಾಡ್ಕೊಂಡಿರೋ ಮಸಾಲೆನ ಸಹ ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನೆನಪಿರಲಿ, ಮಿಕ್ಸ್ ಮಾಡುವಾಗ ಫ್ಲೇಮ್ ತುಂಬಾ ಕಡಿಮೆ ಇರಬೇಕು, ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇರಬೇಕು, ಇಲ್ಲಾಂದರೆ ತಳ ಸಿಯೋ ಚಾನ್ಸಸ್ ಇರುತ್ತೆ. ಹಾಗೆ ನಿಮ್ಮ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಆ ಮಿಕ್ಸಿನಲ್ಲಿ ಸ್ವಲ್ಪ ಏನೋ ತಳದಲ್ಲಿ ಉಳಿದಿರುತ್ತಲ್ಲ ಅದಕ್ಕೇನೋ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಆ ಪಾತ್ರೆಗೆ ಹಾಕ್ತಿದ್ದೀನಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಬೆಂದಿರೋ ಅಂತಹ ಅಂದರೆ ಫ್ರೈ ಮಾಡ್ಕೊಂಡಿರೋ ಅಂಥ ಬೆಂಡೆಕಾಯಿನ ಸಹ ಹಾಕಿಬಿಟ್ಟು ಲಾಸ್ಟಿಗೆ ಸ್ವಲ್ಪ ಕಸೂರಿ ಮೇಥಿ ಹಾಕಿಬಿಟ್ಟು ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಅದನ್ನು ಬೇಯಿಸ್ಕೊಳ್ಬೇಕು. ನಂತರ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಆಯಿತು. ಅಷ್ಟರಲ್ಲಿ ನಾವು ಕಲಸಿಟ್ಟಿರೋ ಅಂತಹ ಗೋಧಿ ಹಿಟ್ಟು ನೆಂದುಬಿಟ್ಟು ಚೆನ್ನಾಗಿ ಸಾಫ್ಟಾಗಿರುತ್ತೆ. ಬೇಕಂದರೆ ಇನ್ನೊಂದು ಸಲ ನಾದಿಕೊಂಡು ನಿಮ್ಗೆ ಯಾವ ಸೈಜಿಗೆ ಉಳ್ಳೆಗಳು ಬೇಕೋ ಆ ಸೈಜಲ್ಲಿ ಉಂಡೆಗಳನ್ನು ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೇಕು. ಕೆಲವರು ಹಿಟ್ಟು ಕಲಸುವಾಗ ಆಯಿಲ್ ಯೂಸ್ ಮಾಡಲ್ಲ, ಅದು ನಿಮ್ಮ ಆಪ್ಷನಲ್ಲು. ಯೂಸ್ ಮಾಡಿದರೆ ಒಂದು ಸ್ವಲ್ಪ ಸಾಫ್ಟಾಗಿ ಹಿಟ್ಟು ಚೆನ್ನಾಗಿ ಬರುತ್ತೆ. ಉದ್ದೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ ಅಂಥೇಳಿ ನಾನು ಸ್ವಲ್ಪ ಯೂಸ್ ಮಾಡಿದ್ದೀನಿ ಇಲ್ಲಿ. ಇದೇ ಚಪಾತಿಗೆ ಹಿಟ್ಟಿಗೆ ಯಾರಾದರೂ ಬೇಕಂದರೆ ಸ್ವಲ್ಪ ಸೊಪ್ಪುಗಳನ್ನು ಸಹ ಮಿಕ್ಸ್ ಮಾಡಿ ಹಾಕ್ಕೊಳ್ಬಹುದು. ಪಾಲಕ್ ಸೊಪ್ಪಾಗಿದ್ದರೆ ಬೇಯಿಸಿ ಹಾಕ್ಕೊಳ್ಬೋದು ಅಥವಾ ಮೆಂತ್ಯ ಸೊಪ್ಪು, ಅದು ಕೂಡ ಹೆಲ್ತಿಯಾಗಿರುತ್ತೆ. ರೆಡಿ ಮಾಡಿ ಇಟ್ಕೊಂಡಿರೋ ಉಳ್ಳೆಗಳಿಗೆ ಎರಡೂ ಬದಿನಲ್ಲಿ ಹಿಟ್ಟನ್ನು ಹಚ್ಬಿಟ್ಟು ನಿಧಾನಕ್ಕೆ ಸಾಫ್ಟಾಗಿ ರೌಂಡಾಗಿ ಉದ್ದುತ್ತಾ ಬರಬೇಕು. ತುಂಬ ಪ್ರೆಷರ್ ಹಾಕೋ ಅವಶ್ಯಕತೆ ಇರಲ್ಲ, ಯಾಕಂದರೆ ಹಿಟ್ಟು ತುಂಬಾ ಸಾಫ್ಟಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಉದ್ದಿ ಆಗಿದ ಮೇಲೆ ಒಳಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಮಡಚಿ ಮತ್ತೆ
ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಮೇಲೆ ಮಡಿಸ್ಬಿಟ್ಟು ಉದ್ದೋದ್ರಿಂದ ಚಪಾತಿ ಸಹ ಬೇಯಿಸುವಾಗ ತುಂಬಾ ಸಾಫ್ಟಾಗಿರುತ್ತೆ. ಅದಾದಮೇಲೆ ಉಳಿದಿದ್ರೂ ಸಹ ಜಾಸ್ತಿ ಹಾರ್ಡ್ ಅಂತ ಅನಿಸಲ್ಲ. 3ರಿಂದ 4 ದಿನದವರೆಗೂ ಸಹ ತುಂಬಾ ಸಾಫ್ಟಾಗಿರುತ್ತೆ ಈ ಥರ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮಾಡೋದ್ರಿಂದ. ಹಾಗೆ ಕೆಲವರು ಉದ್ದುತ್ತಾನೆ ಜೊತೆಗೇ ಗ್ಯಾಸ್ ಮೇಲೆ ಚಪಾತಿನ ಬೇಯಿಸ್ತಾರೆ. ಬಟ್ ನನಗೆ ಇದೇ ಕಂಫರ್ಟ್ ಅನಿಸುತ್ತೆ. ಸ್ವಲ್ಪ ಉದ್ದಿಟ್ಕೊಂಡು ಲಾಸ್ಟಲ್ಲಿ ಚಪಾತಿನ ಒಟ್ಟಿಗೆ ಬೇಯಿಸ್ಕೊಳ್ತೀನಿ. ಅದು ನಿಮ್ಮ ಅನುಕೂಲ. ನಿಮಗೆ ಯಾವ ಥರ ಪ್ರಾಕ್ಟೀಸ್ ಆಗಿರುತ್ತೋ ಹಾಗೆ ನಿಮಗೆ ಯಾವುದು ಈಸಿ ಆಗುತ್ತೋ ಅದು ನೀವು ಆ ಥರ ಮಾಡ್ಕೊಳ್ಳಿ. ಹಿಟ್ಟನ್ನು ಮಿಲ್ಲಿಗೆ ಹಾಕ್ಸ್ಕೊಂಬಂದ್ಮೇಲೆ ಆದಷ್ಟು ಜರಡಿ ಹಿಡಿದ್ಬಿಟ್ಟೆ ಯೂಸ್ ಮಾಡಿ. ನಿಮ್ಮ ಕೆಲಸಗಳಲ್ಲಿ ಬ್ಯುಸಿ ಆದಷ್ಟು ನೋಡ್ಕೊಳ್ಳಿ. ಫ್ರೀ ಇದ್ದಷ್ಟು ಬೇಡವಾಗಿರೋ ಯೋಚನೆಗಳೆಲ್ಲ ತಲೆ ತುಂಬೋದು ಶುರುವಾಗ್ತವೆ. ಆದಷ್ಟು ಮನುಷ್ಯರಾಗಿರೋ ನಾವು ಕೆಲಸಗಳಲ್ಲಿ ಜಾಸ್ತಿ ಇನ್ವಾಲ್ವ್ ಆಗ್ತಾ ಹೋಗಬೇಕು. ಆದಷ್ಟು ಅವತ್ತಿನ ಕೆಲಸ ಅವತ್ತೇ ಮುಗಿಸ್ಕೊಳ್ಳೋ ಥರ ನೋಡ್ಕೊಳ್ಳಿ. ಅದರಿಂದ ಮನೆ ವಾತಾವರಣ ಕೂಡ ಪೀಸ್ಫುಲ್ ಆಗಿರುತ್ತೆ. ನಾವು ಕೂಡ ಹರಿಬರಿ ಇಲ್ಲದೇ ಆರಾಮಾಗಿ ನಮ್ಮ ಕೆಲಸಗಳನ್ನು ಮುಗಿಸ್ಕೊಳ್ಬಹುದು. ಜೊತೆಗೆ ಹೆಲ್ತ್ ಕಡೆ ಕೂಡ ಸ್ವಲ್ಪ ಗಮನ ಕೊಡಿ ಎಲ್ರೂ. ಯಾಕೆಂದರೆ ಇವಾಗಿನ ಹಾಸ್ಪಿಟ್ಲ್ ವಾತಾವರಣ ನೋಡಿದ್ರೆ ಅಷ್ಟು ಭಯ ಹುಟ್ಟಿಸೋ ಥರ ಇದೆ. ಆದಷ್ಟು ಪ್ರಕೃತಿ ಜೊತೆ ಸಮಯ ಕಳೆಯೋದಕ್ಕೆ ಪ್ರಯತ್ನ ಪಡಿರಿ. ಹಾಗೆ ತಪ್ಪು ಜನಗಳಿಂದ ಆದಷ್ಟು ದೂರ ಇದ್ರೇ ಒಳ್ಳೆಯದು. ನಿಮ್ಮ ಲೈಫ್ನ ಕೆಲವೊಂದು ಚೈಲ್ಡ್ಹುಡ್ ಡೇಸ್ ಅಥವಾ ಗೋಲ್ಡನ್ ಡೇಸ್ಗಳನ್ನ ಅವಾಗವಾಗ ಮೆಲ್ಕು ಹಾಕ್ತಾ ಇರೋದು ತುಂಬಾ ಖುಷಿ ಕೊಡುತ್ತೆ. ಹಾಗೆ ನಿಮ್ಮ ಮೇಲಿರೋ ನಂಬಿಕೆ ನೀವು ಯಾವತ್ತೂ ಕಳ್ಕೊಬೇಡಿ. ಯಾರೂ ಸಹ ಈ ಜೀವನದಲ್ಲಿ ಪರ್ಫೆಕ್ಟ್ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಲಾಸ್ಟ್ ವರ್ಷನ್ಗಿಂತ ಆದಷ್ಟು ಬೆಟರ್ ಆಗೋದಕ್ಕೆ ಪ್ರಯತ್ನ ಪಡಿ ಅಷ್ಟೇ ನನ್ನ ಸಲಹೆ. ಅಟ್ಲೀಸ್ಟ್ ವರ್ಷದಲ್ಲಿ ಒಂದು ಸಲನಾದರೂ ಸಹ ಫುಲ್ ಫ್ಯಾಮಿಲಿ ಎಲ್ಲ ಜೊತೆಗೆ ಔಟ್ಸೈಡ್ ಟ್ರಿಪ್ಪು ಅಥವಾ ಪಿಕ್ನಿಕ್ ಆ ಥರ ಎಂಜಾಯ್ ಮಾಡಿ. ಅದೇ ನಮ್ಮ ಮುಂದಿನ ದಿನಗಳಲ್ಲಿ ಗೋಲ್ಡನ್ ಡೇಸ್ಗಳಾಗಿ ಮೆಮೊರಬಲ್ ಆಗಿರುತ್ತೆ. ನಾನಿಲ್ಲಿ ಚಪಾತಿ ಮಾಡೋದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ನನ್ನ ಮಾತಿಂದ ಏನಾದರೂ ನಿಮಗೆ ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ಕಮೆಂಟ್ ಮಾಡಿ. ನನ್ನ ಮನಸ್ಸಿಗೆ ಬಂದ ಕೆಲವು ವಿಚಾರಗಳನ್ನು ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಿಮಗೇನಾದರೂ ಅದರಲ್ಲಿ ಕೆಲವೊಂದು ಏನಾದರೂ ತುಂಬಾ ಸಾಫ್ಟಾಗಿ ಬರುತ್ತೆ ಈ ಥರ ಚಪಾತಿ. ಒಂದ್ಸಲ ಟ್ರೈ ಮಾಡಿ ಹೇಳೋದಿದ್ರೆ ಕಮೆಂಟಲ್ಲಿ ತಿಳಿಸಿ. ಅದ್ರ ಕನ್ಫ್ಯೂಷನ್ಸ್ ಇದ್ದರೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ನಾನಿಲ್ಲಿ ಚಪಾತಿ ಬೇಯಿಸುವಾಗ 2 ಕಡೆಯೂ ಸಹ ಎಣ್ಣೆ ಹಾಕಿಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಸೊ ತುಂಬಾ ಸಾಫ್ಟಾಗಿ ಬಂದಿದೆ ಚಪಾತಿ ಮಾತ್ರ, ನೋಡ್ಬೋದು ನೀವು ಕೈಯಲ್ಲಿ. ಇದು ಇವತ್ತಿನ ತಿಂಡಿ ಆಗಿರುತ್ತೆ ಚಪಾತಿ ಹಾಗೆ ಮೊಳಕೆ ಕಾಳು ಪಲ್ಯ ಜೊತೆಗೆ ಬೆಂಡೆಕಾಯಿ ಮಸಾಲ ಫ್ರೈ. ಬೇಕಂದರೆ ಸ್ವಲ್ಪ ಮೊಸರು ಹಾಗೆ ಚಟ್ನಿ ಪುಡಿನ ಹಾಕೊಂಡು ಯೂಸ್ ಮಾಡಬಹುದು. ನೋಡಿದ್ರಲ್ಲ ಇವತ್ತಿನ ರೆಸಿಪಿ. ಇದರಿಂದ ನಿಮಗೆ ಸ್ವಲ್ಪನಾದರೂ ಯೂಸ್ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.